ಆಮೇಲೆ ದಾಸೋಹ, ಇಲ್ಲಿ ದಾಸೋಹ ಭವನ ಇದೆ. ಈ ದಾಸೋಹ ಭವನದಲ್ಲಿ ಊಟ ಸುಧಾರಣೆ ಮಾಡಬೇಕು, ಊಟ ವ್ಯವಸ್ಥೆಯೆಲ್ಲ ರುಚಿಕರವಾಗಿರ್ತಕ್ಕಂಥದ್ದು ಮಾಡಬೇಕು. ಮತ್ತು ಇದನ್ನು ಈ ದಾಸೋಹ ಭವನವನ್ನು ಏನಾದರೂ ಅಭಿವೃದ್ಧಿಪಡಿಸಬೇಕಾಗಿದ್ದರೆ ಅದನ್ನು ಕೂಡಲೇ ಮಾಡಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ಇದು ಲಿಫ್ಟು ಕೆಟ್ಟೋಗಿದೆ, ಕೂಡಲೇ ಅದನ್ನು ಮಾಡಬೇಕು. ಯಾಕೆಂದರೆ ಪ್ರಾಧಿಕಾರಕ್ಕೆ ದುಡ್ಡು ತೊಂದರೆ ಇಲ್ಲ, ದುಡ್ಡಿದೆ. ಪ್ರತಿ ವರ್ಷ ನಮ್ಮ ಹತ್ರ 169 ಕೋಟಿ ಫಿಕ್ಸೆಡ್ ಡಿಪಾಸಿಟ್, 62 ಕೋಟಿ ಇವೆಲ್ಲ ಸೇರಿಸಿದೆಲ್ಲ ಇದ್ದಾವೆ. 169 ಕೋಟಿ ಫಿಕ್ಸೆಡ್ ಡಿಪಾಸಿಟ್ ಪ್ರತಿ ವರ್ಷ ಆದಾಯ ಬರ್ತದೆ. ಖರ್ಚು ಆಗಿ ಇನ್ನೂ ಆದಾಯ ಉಳಿತದೆ. ನಿಶ್ಚಿತ ಠೇವಣಿ 162 ಕೋಟಿ ಇದೆ. ದೇವಾಲಯದ ಪುದುವಟ್ಟು 3,61,00,000 ಇದೆ. ದಾಸೋಹ ಪುದುವಟ್ಟು 3,08,00,000 ಇದೆ. ಒಟ್ಟು 169,22,03,00,000 ಇದೆ. ಉಳಿತಾಯ ಖಾತೆಯಲ್ಲಿ 20 ಕೋಟಿ ಇದೆ, 20,24,00,000. ಸೊ ನಮಗೆ 2023-24ರಲ್ಲಿ ಇದನ್ನೆಲ್ಲ ಮಾಡ್ತಕ್ಕಂಥದಕ್ಕೆ ತೀರ್ಮಾನ ಮಾಡಿದ್ದೀವಿ. ಇದು ಈ ಪ್ರಸಾದ ಯೋಜನೆ. ಆಮೇಲೆ ನಾನು ಇನ್ನು 5 ವರ್ಷಕ್ಕೆ ಏನು ಮಾಡ್ಬೋದು, ಅಭಿವೃದ್ಧಿ ಮಾಡ್ಬೋದು ಅಂತೇಳಿ ಮಾಸ್ಟರ್ ಪ್ಲಾನ್ ತಯಾರು ಮಾಡಿ ಅಂತೇಳಿ, ಮುಂದಿನ 5 ವರ್ಷಕ್ಕೆ ಏನೆಲ್ಲ ಅಭಿವೃದ್ಧಿ ಮಾಡ್ಬೋದು ಅದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ತಯಾರು ಮಾಡೋದು. ಸೊ ಇನ್ನೂ ಅನೇಕ ವಿಚಾರಗಳನ್ನು ತೀರ್ಮಾನ ಮಾಡಿದ್ವಿ, ಎಲ್ಲನೂ ಹೇಳೋಕ್ಕೆ ಹೋಗಲ್ಲ. ಇದು ಪ್ರಮುಖವಾಗಿರ್ತಕ್ಕಂಥ ತೀರ್ಮಾನಗಳನ್ನು ಹೇಳಿದ್ದೀನಿ. ಭಾಳ ಜನ ಶಾಸಕರು, ಮಂತ್ರಿಗಳು ಎಲ್ಲರೂ ಕೂಡ ಭಾಗವಹಿಸಿ ಸಲಹೆಗಳನ್ನು, ಅವರ ಅಭಿಪ್ರಾಯಗಳನ್ನು ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಪ್ರಾಧಿಕಾರ ಕೆಲಸ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಅವರೆಲ್ಲ ಧನ್ಯವಾದಗಳು. ಇಲ್ಲ, ರೋಪ್ವೇ ಇದು ಹಳೆಯದು, ಅದು ಇವತ್ತು ಚರ್ಚೆ ಆಗಿಲ್ಲ. ಹಳೆಯದು ಅದು ರೋಪ್ವೇ ಮಾಡಬೇಕು ಅಂತ. ಅದಕ್ಕೆ ಎನ್ವೈರನ್ಮೆಂಟ್, ಈ ಪರಿಸರವಾದಿಗಳು ವಿರೋಧ ಮಾಡಿದ್ರು, ಅದು ಹಂಗೆ ನಿಂತೋಯ್ತು ಅಷ್ಟೇ. ಅದು ಹಿಂದೆನೇ ಮಂಜೂರಾಗಿತ್ತು. ಇವತ್ತು ಚರ್ಚೆ ಮಾಡಿ ಎಲ್ಲ ಅದನ್ನೆಲ್ಲ ಮಾಡಕ್ಕೆ ಹೇಳಿದ್ದೀವಿ.